ಬೆಳಗುತ್ತಿದ್ದರಯ್ಯ ಅಸಂಖ್ಯಾತ ಪ್ರಮಥ ಗಣಗಳು ಅಸಂಖ್ಯಾತ ಪ್ರಮಥ ಗಣ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಗುರು ಬಸವಲಿಂಗಾಯ ನಮಃ. ಬೆಂಗಳೂರು ವಿಜಯಪುರ ಜಿಲ್ಲಾ ಹಾಗೂ ತಾಲೂಕು ಘಟಕ ಮುದ್ದೇಬಿಹಾಳ್ ಕನ್ನಡ ಸಾಂಸ್ಕೃತಿಕ ಇಲಾಖೆ ವಿಜಯಪುರ ಕನ್ನಡ ಜಾನಪದ ಪರಿಷತ್ ಮಹಿಳಾ ಘಟಕ ಜಾನಪದ ಯುವ ಘಟಕ ಹಾಗೂ ಸಾಧನಾ ಮಹಿಳಾ ಒಕ್ಕೂಟ ಮುದ್ದೇಬಿಹಾಳ್ ಇವರ ವತಿಯಿಂದ ಆಯೋಜಿಸಿದಂಥ ಸ್ವಾಮಿ ವಿವೇಕಾನಂದ ಇವರ 163ನೇ ಜಯಂತ್ಯೋತ್ಸವದ ಈ ಭವ್ಯ ಕಾರ್ಯಕ್ರಮದಲ್ಲಿ ಸದ್ಭಾವನಾ ಪ್ರಶಸ್ತಿ ಸಮಾರಂಭ ಹಾಗೂ ರಾಷ್ಟ್ರೀಯ ಯುವ ವೈಭವ ವಿವೇಕ ಯುವ ಚೈತನ್ಯ ಕೃತಿ ಹಾಗೂ ಧರ್ಮ ಯುದ್ಧ ದಿನದರ್ಶಕ ಲೋಕಾರ್ಪಣಾ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತ ನಿಮ್ಮೆಲ್ಲರ ಪರಮ ಪೂಜ್ಯರು, ಯಾವತ್ತಿಗೂ ಕೂಡ ನಮ್ಮ ಶ್ರೇಯಸ್ಸನ್ನು ಬಯಸಿದಂತ ಜಗದ್ಗುರು ಬೋವಿ ಗುರುಪೀಠದ ಚಿತ್ರದುರ್ಗ ಹಾಗೂ ಬಾಗಲಕೋಟೆ ಜಿಲ್ಲೆಯ ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳ ಪಾದರವಿಂದಕ್ಕೆ ಅಣೆಮಣೆದು ನನ್ನ ಭಕ್ತಿಪೂರ್ವಕ ನಂತರ ನಮನಗಳನ್ನ ಸಲ್ಲಿಸುತ್ತಾ, ಅದೇ ರೀತಿ ನಿರಂತರ ದಾಸೋಹ ಮಠ ಹಾಗೂ ಕಲಾ ಪೋಷಕರ ಮಠ ಸದಾ ನಮ್ಮ ಬೆನ್ನೆಲುಬಾಗಿ ಯಾವತ್ತೂ ಕೂಡ ಕಾಶ್ಯಪ್ನವರ ಕುಟುಂಬದ ಗುರುಗಳಾಗಿ ಆಸೀನರಾದಂಥ ಸಾನ್ನಿಧ್ಯ ವಹಿಸಿದಂಥ ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳ ಪಾದವಂದಿಕೆ ಅಣೆಮಣೆದು ಭಕ್ತಿಪೂರ್ವಕ ಅನಂತ ನಮನಗಳನ್ನ ಸಲ್ಲಿಸುತ್ತಾ, ಅದೇ ರೀತಿ ತಂಗಿಡಿಗೆಯ ಅಪ್ಪಣ್ಣ ಸ್ವಾಮಿಗಳಿಗೂ ಕೂಡ ಇವತ್ತು ಅವರ ಪಾದವಂದಿಗೂ ಕೂಡ ಅಣೆಮಣೆದು ಭಕ್ತಿಪೂರ್ವಕ ಅನಂತ ನಮನಗಳನ್ನ ಸಲ್ಲಿಸುತ್ತಾ, ಈ ಕಾರ್ಯಕ್ರಮದ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಆಗಮಿಸಿದಂತ ಅಧ್ಯಕ್ಷರು ಕುಲ ಸಚಿವರು ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ಸೋದರ ವಿಚಾರಗಳು, ಸಾಕಷ್ಟು ಬಾರಿ ನೀವು ಈ ಕಾರ್ಯಕ್ರಮಕ್ಕೆ ನನ್ನನ್ನ ಆಮಂತ್ರಣ ನೀಡಿದ್ದೀರಾ. ಕ್ಷಮೆ ಇರ್ಲಿ ಅಂತ ಯಾಚಿಸ್ತೀನಿ, ಬರೋದಕ್ಕಾಗಿರ್ಲಿಲ್ಲ. ಆದ್ರೆ ಈ ವರ್ಷ ಸತತ 8 ದಿವಸದಿಂದ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ಒಂಥರ ಫೋನಲ್ಲಿ ನಾವು ರಿಮೈಂಡರ್ ಆಗ್ತೀವಲ್ಲ, ಆ ತರ ರಿಮೈಂಡರ್ ದಿನಕ್ಕೆ 4 ಸರಿ ಕರೆ ಬರ್ತಿತ್ತು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ. ಆದ್ರಿಂದ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಹೃತ್ಪೂರ್ವಕವಾಗಿ ಬರಮಾಡ್ಕೊಂಡಂತ ಪುಂಡ್ಲಿಕ ಸರ್ ಆಗಿರ್ಬೋದು, ಅದೇ ರೀತಿ ನಮ್ಮ ವಿಜಯಶಂಕರ್ ಆಗಿರ್ಬೋದು, ಎಲ್ಲರಿಗೂ ತುಂಬ ಹೃದಯದ ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ. ಯಾಕಂತಂದ್ರೆ ಇವತ್ತು ಸ್ವಾಮಿ ವಿವೇಕಾನಂದರ 163ನೇ ಜಯಂತ್ಯೋತ್ಸವವನ್ನ ಆಚರಿಸ್ತಿದೀವಿ. ಇದು ಬಹಳ ಖುಷಿಯಾದ ಸಂಗತಿ, ಜೊತೆಗೆ ಒಂದು ಕಡೆ ದುಃಖದ ಸಂಗತಿ. ಯಾಕಂತಂದ್ರೆ ಅಂದಿನ ದಿನದಲ್ಲಿ ಸ್ವಾಮಿ ವಿವೇಕಾನಂದರು ಇವತ್ತು ವೀರ ಸನ್ಯಾಸಿ, ಅಪ್ರತಿಮ ದೇಶಭಕ್ತರ ಜೊತೆಗೆ ನಮ್ಮ ಸಂಪ್ರದಾಯ, ನಮ್ಮ ಆಧ್ಯಾತ್ಮಿಕ ವಿಚಾರವನ್ನ ವಿದೇಶದಲ್ಲಿ ಸಾರದಂತವ್ರು ಯಾರಾದ್ರೂ ಇದ್ರೆ ಅದು ಸ್ವಾಮಿ ವಿವೇಕಾನಂದರು ಅಂತ ನಾವೆಲ್ಲರೂ ಕೂಡ ಇವತ್ತು ಸ್ಮರಿಸಬೇಕಾಗುತ್ತೆ ಬಂಧುಗಳೇ. ಚಿಕಾಗೋ ಅಂತ ನಗರದಲ್ಲಿ ಸಹೋದರ ಸಹೋದರಿಯರೇ ಅಂತೇಳಿ ಅತ್ಯದ್ಭುತವಾಗಿ ಅವರ ಭಾಷಣವನ್ನ ಶುರು ಮಾಡಿದಾಗ ಎಲ್ಲರೂ ಕೂಡ ವಿದೇಶರು ಮಂತ್ರ ಮುಗ್ಧರಾಗಿ ಆ ವೀರ ಸನ್ಯಾಸಿಯ ಕಡೆಗೆ ಇವತ್ತು ತಮ್ಮ ಒಲವನ್ನ ತೋರಿಸಿದ್ದು. ಅವರ ಮುಖದಲ್ಲಿರುವಂತ ಇವತ್ತು ಹುಣ್ಣಿಮೆ ಚಂದ್ರ, ನಾಳೆ ಹುಣ್ಣಿಮೆ ಇದೆ, ಇವತ್ತು ಹುಣ್ಣಿಮೆ ಚಂದ್ರ ಎಷ್ಟು ಪ್ರಕಾಶಮಾನವಾಗಿದನೋ ಅಷ್ಟೇ ಪ್ರಕಾಶಮಾನವಾಗಿ ಇವತ್ತು ಸ್ವಾಮಿ ವಿವೇಕಾನಂದರು ಇದ್ರು ಅಂತ ಹೇಳಿ ಇವತ್ತು ನಾವೆಲ್ಲರೂ ಸ್ಮರಿಸಬೇಕಾಗುತ್ತೆ ಬಂಧುಗಳೇ. ಇವತ್ತು ಕೇವಲ ಸ್ವಾಮಿ ವಿವೇಕಾನಂದರು ಜಯಂತಿಯನ್ನು ಆಚರಿಸೋದಕ್ಕೆ ಯಾವುದೋ ಒಂದು ನಾಮಫಲಕಕ್ಕೋ ಸಂಘ ಸಂಸ್ಥೆಗಳನ್ನ ಕಟ್ಟೋದಕ್ಕೋಸ್ಕರ ಅಲ್ಲ, ನಮ್ಮೆಲ್ಲ ಯುವಕರಿಗೂ ಕೂಡ ಶಕ್ತಿ ಯಾರಾದ್ರೂ ಇದ್ರೆ ಅದು ಸ್ವಾಮಿ ವಿವೇಕಾನಂದರು ಅಂತೇಳಿ ಇವತ್ತು ಬಹಳ ಹೆಮ್ಮೆಯಿಂದ ಹೇಳ್ಬೇಕಾಗತ್ತೆ. ಸ್ವಾಮಿ ವಿವೇಕಾನಂದರು ಯುವಕರನ್ನ ದೇಶದ ಶಕ್ತಿಯಾಗಿ, ದೇಶದ ಒಂದು ದೊಡ್ಡ ನಮ್ಮ ದೇಶ ಕ್ರಾಂತಿಕಾರಿಯಾಗಿ, ವಿಶ್ವ ಗುರುವಾಗಿ ಇವತ್ತು ನೋಡೋದಕ್ಕೆ ಬಯಸಿದಂತ ವ್ಯಕ್ತಿ. ಕೋಲ್ಕತ್ತಾದಲ್ಲಿ ಹುಟ್ಟಿದ್ರು ಕೂಡ ಇಡೀ ದೇಶ ವಿದೇಶದಲ್ಲಿ ಸಂಚಾರವನ್ನ ನಡೆಸಿ ತಮ್ಮದೇ ಆದಂತ ಆಧ್ಯಾತ್ಮಿಕ ಶೈಲಿಯಲ್ಲಿ ಯುವಕರನ್ನ ಒಂದು ಮೋಟಿವೇಶನ್ ಮಾಡೋದ್ರ ಮೂಲಕ ಇವತ್ತು ದೇಶಕ್ಕೆ ತಮ್ಮದೇ ಆದಂತ ಕೊಡುಗೆಯನ್ನ ನೀಡಿದಂತ
ವೀರ ಸನ್ಯಾಸಿ, ಅಪ್ರತಿಮ ದೇಶ ಭಕ್ತ ಅಂತ ಹೇಳೋದಕ್ಕೆ ಬಯಸ್ತೀನಿ ಬಂಧುಗಳೇ. ನಮ್ಮ ಭಾರತ ದೇಶ ಅಂತಂದ್ರೆ ನಮಗೆ ಹೆಮ್ಮೆ ಇರಬೇಕು. ನಾವೆಲ್ಲರೂ ಕೂಡ ಭಾರತೀಯರು, ನಮ್ಮ ದೇಶ ಭಾರತ, ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು, ಅದು ಭಾರತ ಮಾತೆಯ ಮಕ್ಕಳು ಅನ್ನುವಂಥದ್ದು ನಮ್ಮೆಲ್ಲರಲ್ಲೂ ಮೊದಲನೇದಾಗಿ ಬರಬೇಕು ಅಂತ ಹೇಳೋದಕ್ಕೆ ಬಯಸ್ತೀನಿ. ಎಲ್ಲಿವರೆಗೂ ನಾವೆಲ್ಲರೂ ಒಂದೇ ಅನ್ನೋದು ಬರಲು ಅಲ್ಲಿವರೆಗೂ ನಾವು ಸದೃಢವಾದಂತ ದೇಶವನ್ನ, ಸದೃಢವಾದಂತ ರಾಜ್ಯವನ್ನ, ಸದೃಢವಾದಂತ ಜಿಲ್ಲೆ, ತಾಲೂಕು, ಗ್ರಾಮವನ್ನ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ಯಾವತ್ತಿಗೂ ಕೂಡ ನಾವೆಲ್ಲರೂ ಸಹೋದರರು, ಸಹೋದರಿಯರು, ನಾವೆಲ್ಲರೂ ಒಂದೇ ಅನ್ನುವಂತ ಭಾವನೆ ನಮ್ಮಲ್ಲಿ ಬರಬೇಕು ಅಂತ ಹೇಳೋದಕ್ಕೆ ಬಯಸ್ತೀನಿ ಬಂಧುಗಳೇ. ಇವತ್ತು ಸ್ವಾಮಿ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, 100 ಜನ ಕಬ್ಬಿಣದ ದೇಹವುಳ್ಳವರು, ಉಕ್ಕಿನ ಒಂದು ಸ್ನಾಯು ಉಳ್ಳವರನ್ನ ಕೊಟ್ರೆ ಸದೃಢವಾದಂತ ದೇಶವನ್ನ ನಾನು ಕಟ್ತೀನಿ ಅಂತ ಅನ್ನುವಂಥದ್ದನ್ನ ಸ್ವಾಮಿ ವಿವೇಕಾನಂದರು ಅಂದಿನ ದಿನದಲ್ಲಿ ಹೇಳಿದ್ರು. ಆದ್ರೆ ಅವತ್ತು ಯಾಕೆ ಆ ಮಾತನ್ನ ಹೇಳಿದ್ರು ಅಂತೇಳಿ ಇವತ್ತು ನಾವೆಲ್ಲರೂ ಕೂಡ ಸ್ಮರಿಸಬೇಕು. ಯಾಕಂತಂದ್ರೆ ಸದೃಢ ದೇಹ ಉಳ್ಳುವಂತ ಯುವಕರು, ಕಬ್ಬಿಣದಂತ ದೇಹವನ್ನ ಉಳ್ಳುವಂತ ಯುವಕರು, ಉಕ್ಕಿನಂತ ಸ್ನಾಯು ಉಳ್ಳುವಂತ ಯುವಕರು ಇವತ್ತು ಬೇಕು ಅಂತ ಯಾಕೆ ಹೇಳಿದ್ರು ಅಂತಂದ್ರೆ, ಇವತ್ತು ನಮ್ಮ ಯುವಕರನ್ನ ನೋಡಿದ್ರೆ ಎಲ್ಲರೂ ಕೂಡ ಮೊಬೈಲಿಗೆ, ಪಾಶ್ಚಾತ್ಯದ ಒಂದು ದೇಶದ ಸಂಪ್ರದಾಯಕ್ಕೆ ವಾಲ್ತಾ ಇರೋದಕ್ಕೆ ಅಂದಿನ ಕಾಲದಲ್ಲೇ ಸ್ವಾಮಿ ವಿವೇಕಾನಂದರು ಹೇಳಿದ್ರು, ನನಗೆ 100 ಜನ ಸದೃಢವಂತ ಯುವಕರನ್ನ ಕೊಡ್ರಿ ಅಂತೇಳಿ. ಆ 100 ಜನರನ್ನ ಇಟ್ಕೊಂಡು ನಾನು ದೇಶವನ್ನ ಕಟ್ತೀನಿ ಅಂತ ಹೇಳಿದ್ರು. ಆದ್ರೆ ಇವತ್ತು ಎಲ್ಲ ಯುವಕರು, ಲಕ್ಷ ಇರ್ಲಿ, ಕೋಟಿ ಇರ್ಲಿ, ಸದೃಢತೆ ಕಡಿಮೆ ಆಗ್ತಾ ಇದೆ. ಸದೃಢತೆ ಅಂದ್ರೇನು? ಬಲಿಷ್ಠವಾದಂತ ದೇಹ, ಬಲಿಷ್ಠವಾದಂತ ಇವತ್ತು ದೇಹದ ಜೊತೆಗೆ ಒಂದು ಸದೃಢವಾದಂತ ಮನಸ್ಸು ಹಾಗೂ ಬುದ್ಧಿ ಇರಬೇಕು ಅಂತೇಳಿ ಸ್ವಾಮಿ ವಿವೇಕಾನಂದರು ಹೇಳಿದಂತ ಮಾತು. ಆದ್ರೆ ಇವತ್ತಿನ ಯುವಕರು ಮೊಬೈಲ್ಗೆ ಅಧೀನರಾಗಿ ದೇಹದ ಸದೃಢತೆಯನ್ನ ಕಳ್ಕೊಳ್ಳೋದ್ರ ಜೊತೆಗೆ ಮಾನಸಿಕ ಸ್ಥಿಮಿತವನ್ನು ಕೂಡ ಕಳ್ಕೊತಾ ಇದ್ದಾರೆ ಬಂಧುಗಳೇ. ಬೆಳಗ್ಗೆ ಎದ್ರೆ ಸಾಕು, ಇವತ್ತು ವಾಟ್ಸಪ್ ಮೆಸೇಜ್ಗಳು, ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮು, ಮತ್ತೆ ಯಾವ್ದಾದ್ರು ಇದಾವೇನೋ ಗೊತ್ತಿಲ್ಲ, ಇದಾವಾಗಿಲ್ಲ. ಇಲ್ಲಿರುವಂತ ಯುವಕ ಮಿತ್ರರು ಹೇಳ್ಬೇಕು ನನಗೆ. ಯಾಕಂತಂದ್ರೆ ಗುಡ್ ಮಾರ್ನಿಂಗ್ ಅನ್ನುವಂತ ಒಂದು ಮೆಸೇಜ್ ಶುರುವಾಗುವಂಥದ್ದು, ಮುಗಿಯುವಂಥದ್ದು ಗುಡ್ ನೈಟ್ ನಲ್ಲಿ. ಅಲ್ಲಿವರೆಗೂ ಕಳಿಸುವಂತ ಮೆಸೇಜ್ಗಳೆಲ್ಲ ವೇಸ್ಟ್. ಊಟ ಆಯ್ತಾ, ತಿಂಡಿ ಆಯ್ತಾ, ಏನ್ ಮಾಡಿದಿ, ಎಲ್ಲಿ ಕುಂತಿ, ಎಲ್ಲಿ ನಿಂತಿ, ಎಲ್ಲಿ ಓದಿ, ಎಲ್ಲಿ ಬಂದಿ. ಇವತ್ತು ಇದನ್ನ ಮಾಡೋಣ, ನಮ್ಮ ದೇಶವನ್ನ ಕಟ್ಟೋಣ, ನಾವೆಲ್ಲರೂ ಒಂದು ದುಡಿಮೆವಂತರಾಗೋಣ, ಕಾರ್ಖಾನೆಗಳನ್ನ ಕಟ್ಟೋಣ. ಇವತ್ತು ದುಡಿಯುವಂತ ಕೆಲಸಕ್ಕೆ ಒಂದು ಕೈಗಳಿಗೆ ಕೆಲಸವನ್ನ ಕೊಡೋಣ ಅಂತೇಳಿ ಯಾರಾದ್ರೂ ನಮ್ಮ ಯುವಕರು ಯೋಚನೆಯನ್ನ ಮಾಡಿದೀರಾ ಬಂಧುಗಳೇ? ಇನ್ನೊಬ್ಬರ ಕೈಯಲ್ಲಿ ದುಡಿಬೇಕು ಅಂತಾರೆ ಹೊರತು ನಾವೇ ಅದರ ಮಾಲೀಕರಾಗಬೇಕು ಅಂತೇಳಿ ಯಾವತ್ತೂ ಕೂಡ ಯುವಕರು ಇದನ್ನ ಯೋಚನೆ ಮಾಡಿಲ್ಲ. ಯಾವತ್ತು ನಮ್ಮ ಯುವಕರು ನಾವೇ ಇದಕ್ಕೆ ಮಾಲೀಕರಾಗಬೇಕು, ನಾವೇ ಇದಕ್ಕೆ ಇವತ್ತು 100 ಜನ ದುಡಿಯುವಂತರಿಗೆ ಕೆಲಸವನ್ನ ಕೊಡಬೇಕು ಅಂತೇಳಿ ಆಲೋಚನೆಯನ್ನ ಮಾಡ್ತಾರೆ, ಅವತ್ತು ನಮ್ಮ ದೇಶ ವಿಶ್ವಗುರು ಆಗುತ್ತೆ, ಇವತ್ತು ನಮ್ಮ ದೇಶ ಸದೃಢವಾಗುತ್ತೆ, ಇವತ್ತು ನಮ್ಮ ದೇಶ ಬಲಿಷ್ಠವಾಗುತ್ತೆ ಅಂತ ಹೇಳಿ ಬಯಸ್ತೀವಿ ಬಂಧುಗಳೇ. ಯಾವತ್ತು ಕೂಡ ದೊಡ್ಡ ಆಲೋಚನೆಯನ್ನ ಇಟ್ಕೋಬೇಕು ನಮ್ಮೆಲ್ಲ ಯುವಕ ಮಿತ್ರರು. ನನ್ನಿಂದ ಆಗೋಲ್ಲ ಅನ್ನೋಂಥದ್ದು ಏನಿಲ್ಲ, ಎಲ್ಲವೂ ನಥಿಂಗ್ ಈಸ್ ಇಂಪಾಸಿಬಲ್, ಎವ್ರಿಥಿಂಗ್ ಈಸ್ ಪಾಸಿಬಲ್. ಇಮ್ ತೆಗೆದು ಮುಂದೆ ಹೇಳಿದ್ರೆ ಪಾಸಿಬಲ್, ಅದಕ್ಕೆ ಇಮ್ ಹಚ್ಚಿದ್ರೆ ಇಂಪಾಸಿಬಲ್. ಯಾವತ್ತೂ ಕೂಡ ನಾವೆಲ್ಲರೂ ನಮ್ಮಿಂದ ಆಗಲ್ಲ ಅಂತೇಳಿ ಕೈ ಕಟ್ಕೊಂಡು ಕುತ್ಕೊಳ್ಳೋದಕ್ಕಿಂತ ಇವತ್ತು ನನ್ನಿಂದ ಸಾಧ್ಯ, ನಾನು ಮಾಡೇ ಮಾಡ್ತೀನಿ ಅನ್ನುವಂತ ಛಲ ಇಟ್ಕೋಬೇಕು, ನಾನು ಇದನ್ನು ಮಾಡೇ ಮುಗಿಸ್ತೀನಿ ಅಂತ ಒಂದು ಗುರಿಯನ್ನ ಇಟ್ಕೋಬೇಕು. ಯಾವತ್ತು ಗುರಿ ಇಲ್ಲದಂತ ಮನುಷ್ಯ ಇವತ್ತು ಇದಕ್ಕೆ ಸಮಾನ ಅಂತ ಹೇಳ್ತಾರೆ. ಅಂತ ಒಂದು ಮನುಷ್ಯ ಇವತ್ತು ಒಂದು ಆದರ್ಶಗಳಿಲ್ಲದಂತ ಮನುಷ್ಯ, ತನ್ನ ಗುರಿ ಇಲ್ಲದಂತ ಮನುಷ್ಯ ಇದ್ದರೂ ಕೂಡ ಸತ್ತಂತೆ ಅಂತೇಳಿ ಇಂದಿನ ಹಿರಿಯರು ಹೇಳ್ತಾರೆ. ಯಾವತ್ತಿಗೂ ಕೂಡ ನಮ್ಮ ಯುವಕ ಮಿತ್ರರು ಒಂದು ಗುರಿಯನ್ನ ಇಟ್ಕೋಬೇಕು. ಯಾವತ್ತು ನಾವು ಗುರಿ ಇದ್ರೆ ಅದನ್ನ ನಾವು ಮುಟ್ತೀವಿ ಅನ್ನುವಂತ ಮಾರ್ಗ, 100 ಕಲ್ವೊಡೆತಗಳು ಬೀಳಲಿ, 100 ಕಷ್ಟಗಳು ಬರಲಿ, ಆದ್ರೆ ನಮ್ಮ ದೇಹ, ನಮ್ಮ ಗುರಿ, ನಮ್ಮ ಏನು ಗುರಿ ಇದೆ ಅದನ್ನ ಮುಟ್ಟೋವರೆಗೂ ಇರಬೇಕು. ಇವತ್ತು ಏನೇ ಕಷ್ಟಗಳು ಬಂತು ಅಂತಂದ್ರೆ ನೀವು ಅಲ್ಲೇ ಬಿಟ್ರಿ ಅಂತಂದ್ರೆ ಇವತ್ತು ಅಲ್ಲಿಗೆ ನಿಂತೋಗುತ್ತೆ. ಮುಂದೆ ಯಾವತ್ತೂ ನೀವು ಸಾಧನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸಾಕಷ್ಟು ಜನ ಇವತ್ತು ಸಾಧನೆ ಮಾಡಿದ್ದಾರೆ, ಸಾಕಷ್ಟು ಜನರ ಉದ್ಯಮಿಗಳ ಬಗ್ಗೆ ಮಾತಾಡ್ತೀರಾ ನೀವು, ದೊಡ್ಡ ದೊಡ್ಡ ಒಂದು ವ್ಯಕ್ತಿಗಳ ಬಗ್ಗೆ ಮಾತಾಡ್ತೀರಾ. ಅವರೆಲ್ಲರ ಸಾಧನೆಯನ್ನ ನೀವು ಕೇಳಿದ್ರೆ ಅವರೆಲ್ಲರೂ 0 ಇಂದ ಹೀರೋ ಆದಂತವ್ರು. ಯಾರು ಕೂಡ ಹೀರೋ ಆದಂತವ್ರು ಯಾರು ಇಲ್ಲ. ಜೋಬಲ್ಲಿ 10 ರೂಪಾಯಿ 100 ರೂಪಾಯಿ ಹಿಡ್ಕೊಂಡು ಇವತ್ತು ದುಡಿದು
ಕೋಟ್ಯಾಧೀಶ್ವರರಾದಂಥವ್ರು. ಸಾಕಷ್ಟು ಜನ ಇತಿಹಾಸಗಳನ್ನ ನೀವು ತೆಗೆದು ನೋಡ್ರಿ. ಅದಕ್ಕಿಂತ ಹೆಚ್ಚಿನದಾಗಿ ಇಲ್ಲಿ ಸೋಮನಾಳವ್ರು ಇದ್ದಾರೆ, ಅವರು ಕೂಡ ಕಷ್ಟದಿಂದ ಬಂದಂತವ್ರು. ನಾನು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದಾಗ ಸಾಕಷ್ಟು ಸರಿ ಅವರಾಗಿರ್ಬೋದು, ನಮ್ಮ ಸಿಒ ಅವರಾಗಿರ್ಬೋದು, ನಾವು ಕುತ್ಕೊಂಡು ಚರ್ಚೆ ಮಾಡ್ಬೇಕಾದ್ರೆ ಅವರೆಲ್ಲ ಬಡತನದಿಂದ ಓದಿ ಇವತ್ತು KS ಅನ್ನ ಮುಗಿಸಿ ತಮ್ಮ ಅಭ್ಯಾಸವನ್ನ ಮುಗಿಸಿ ದೊಡ್ಡ ಅಧಿಕಾರಿ ಆದಂತವ್ರು. ಯಾರಿಗೂ ಕೂಡ ಸುಖದ ಸುಪ್ಪತ್ತಿಗೆ ಇರಲ್ಲ, ಹೂವಿನ ಹಾಸಿಗೆ ಇರಲ್ಲ. ನೀವು ಇದನ್ನ ಸಾಧಿಸ್ರಿ ಅಂತೇಳಿ ಯಾರು ನಿಮಗೆ ತಂದು ಕೈಯಲ್ಲಿ ಕೊಡಲ್ಲ. ಕಷ್ಟ ಪಡ್ಬೇಕು, ಕಷ್ಟಪಟ್ಟಾಗೆ ಮುಂದೆ 100 ವರ್ಷ. ನೀವು ಹೇಳ್ತಾರೆ ಇಂದಿನ ಹಿರಿಯರು 25 ವರ್ಷ ಕಷ್ಟಪಡ್ರಿ, 75 ವರ್ಷ ಸುಖವಾಗಿರ್ರಿ ಅಂತೇಳಿ. ಆದ್ರೆ ಇವತ್ತಿನ ಜನ ಏನ್ ಮಾಡ್ತಾ ಇದಾರೆ, 50 ವರ್ಷ ಸುಖವಾಗಿರ್ತಾರೆ, ಮುಂದೆ 50 ವರ್ಷ ಕಷ್ಟ ಪಡ್ತಾರೆ ವಯಸ್ಸಾದ್ಮೇಲೆ. ಯಾಕಂತಂದ್ರೆ 50 ವರ್ಷ ಏನ್ ಮಾಡ್ಬೇಕು ಅನ್ನೋದು ಚಿಂತೆ ಮಾಡಲ್ಲ. ಯೌವನ ಇರುತ್ತೆ, ವಯಸ್ಸಿರುತ್ತೆ, ದುಡ್ಡು ಇರುತ್ತೆ, ಎಲ್ಲದನ್ನು ಖರ್ಚು ಮಾಡ್ಕೊಂಡು ಓಡಾಡ್ತಾರೆ. ಇಲ್ಲ ಯಾರಾದ್ರೂ, ನಾನು ಹೇಳಲ್ಲ ಅದನ್ನ, ಕಾಲೇಜ್ ಹುಡುಗರಿದ್ರೆ ಅರ್ಥ ಆಗುತ್ತೆ, ನಮ್ ಸರ ಹೇಳ್ತಾರೆ ನೋಡ್ರಿ, ಅದಕ್ಕೂ ವಯಸ್ಸಿರುತ್ತೆ. ನೀವು ಹುಡುಗಿಯರಿಂದ ಅಡ್ಡಾಡಿದ್ರೆ ಏನ್ ಸಿಗುತ್ತೆ ಹೇಳ್ರಿ ನಿಮಗೆ? ಏನು ಸಿಗಲ್ಲ. ನಿಮ್ಮ ಜೀವನ ಹಾಳು ಮಾಡ್ಕೊಂತೀರಾ, ನಿಮ್ಮ ಓದ್ ಹಾಳು ಮಾಡ್ಕೊಂತೀರಾ, ನಿಮಗಿರುವಂತ ಭವಿಷ್ಯವನ್ನ ಹಾಳು ಮಾಡ್ಕೋತೀರಾ. ಅಂತ ಒಂದು ವಯಸ್ಸನ್ನ ನೀವು ಓದೋದಕ್ಕೆ, ನಿಮ್ಮ ಶಿಕ್ಷಣಕ್ಕೆ, ನಿಮ್ಮ ಉದ್ಯೋಗಕ್ಕೆ ಬಳಸ್ಕೊಂಡ್ರಿ ಅಂತಂದ್ರೆ, ನೀವು ಒಂದು ಮರ್ಸಿಡೀಸ್ ಬೆಂಜೋ ದೊಡ್ಡ ಬಂಗ್ಲೆನೋ ಕಟ್ಟಿದ್ರಿ ಅಂತಂದ್ರೆ ಅಂತ 1000 ಜನ ಹುಡುಗಿಯರು ನಿಮ್ ಮನೆ ಮುಂದೆ ಕ್ಯೂ ನಿಂದಿರ್ತಾರೆ ಮದುವೆ ಮಾಡ್ಕೊಳ್ಳೋದಕ್ಕೆ. ಅಂತ ಸಾಧನೆನ ನೀವು ಮಾಡ್ಬೇಕು. ಅದು ಬಿಟ್ಟು ಸೈಕಲ್ಲು, ಮೋಟರ್ ಬೈಕು ಹಾಕೊಂಡು ಹುಡುಗಿಯರಿಂದ ತಿರುಗಿದ್ರೆ ಹುಡುಗಿಯರೆಲ್ಲ ಡಿಗ್ರಿ ತಗೊಂಡು IAS ಆಫೀಸರ್, KS ಆಫೀಸರ್, ಪೊಲೀಸ್ ಆಫೀಸರ್ ಆಗ್ತಾರೆ. ನೀವೇನಾಗ್ತೀರಾ? ನಾನು ಒಂದು ಪ್ರಶ್ನೆ ಹುಡುಗರಿಗೆ ಕೇಳೋದಕ್ಕೆ ಬಯಸ್ತೀನಿ, ನೀವೇನಾಗ್ತೀರಾ? ಅವ್ರ ಗಂಡ ಆಗ್ತೀರಾ? ಎಂತ ಅದ್ಭುತ ಉತ್ತರ ರೀ ಇದು. ನಮ್ಮ ಭಾರತ. ಅವ್ರ ಗಂಡ ಆಗ್ತೀನಿ, ನೀವು ಸಾಧನೆ ಮಾಡ್ತೀನಿ ಅಂತ ಹೇಳ್ಬೇಕ್ರಿ. ನಾನು ಬಯಸುವಂತ ಉತ್ತರ, ನಾನು ಅವ್ರಕ್ಕಿಂತ ಮೀರಿದಂತ ಹುದ್ದೆಯಲ್ಲಿ ಇರ್ತೀನಿ. ಇವತ್ತು ನಮ್ಮ ದೇಶ ಕಟ್ಟುವಂತ ವ್ಯಕ್ತಿ ಆಗ್ತೀನಿ, ನಮ್ಮ ದೇಶವನ್ನ ಉಳಿಸುವಂತ ಯೋಧ ಆಗ್ತೀನಿ, ಇವತ್ತು ಡಾಕ್ಟರ್ ಆಗ್ತೀನಿ ಅನ್ನುವಂಥದ್ದು, ಇವತ್ತು ಆಫೀಸರ್ ಆಗ್ತೀನಿ ಅಂತ ಬರ್ಬೇಕು ಹೊರತು ಅವ್ರ ಗಂಡ ಆಗ್ತೀನಿ ಅಂತಲ್ಲ. ಅವ್ರ ಗಂಡ ಹಾಗೆ ಆಗ್ತೀರಾ. ಇವತ್ತು ಇದಕ್ಕೆ ನಮ್ಮ ಎಲ್ಲ ದೇಶ ಹಿಂದೆ ಯಾಕೆ ಉಳಿದಿದೆ ಅಂತಂದ್ರೆ ಇಂಥ ಆಲೋಚನೆಗಳಿಂದನೇ ಉಳಿದಿದೆ. ದೇಶ ಮುಂದೆ ಬರಬೇಕು, ದೇಶ ಸದೃಢ ಆಗ್ಬೇಕು ಅಂತಂದ್ರೆ ಆಲೋಚನೆಗಳು ಕೂಡ ದೊಡ್ಡದಾಗಿರ್ಬೇಕು. ಚಿಕ್ಕದಾಗಿದ್ರೆ ಚಿಕ್ಕ ವ್ಯಕ್ತಿ ಆಗ್ತೀವಿ. ಯಾವತ್ತು ದೊಡ್ಡ ಆಲೋಚನೆ ಇಟ್ಕೋತೀವೋ ನಾವು ಅವತ್ತು ದೊಡ್ಡ ವ್ಯಕ್ತಿಯಾಗಿ ಹೊರಹೊಮ್ಮದಕ್ಕೆ ಸಾಧ್ಯ ಅಂತ ಹೇಳೋದಕ್ಕೆ ಬಯಸಿ ಬಂಧುಗಳೇ. ನಾನೇ ನಿಮಗೆ ಹೊಸಬ್ಳಲ್ಲ. ವೀಣಾ ಕಾಶ್ಯಪ್ನವ್ರ ಅಂತಂದ್ರೆ ಒಂದು ಬ್ರಿಡ್ಜ್ ದಾಟಿದ್ರೆ ನಮ್ ಕ್ಷೇತ್ರ, ಒಂದು ಬ್ರಿಡ್ಜ್ ದಾಟಿದ್ರೆ ನಿಮ್ ಕ್ಷೇತ್ರ. ಇವತ್ತು ನನ್ನ ಕಷ್ಟಗಳನ್ನು ನೀವು ನೋಡ್ಕೊಂತ ಬಂದಂತವ್ರು. ಗಿವ್ ಅಪ್ ಅನ್ನೋ ಮಾತೇ ಇಲ್ಲ. ನಂದೊಂದು ಗುರಿ ಇದೆ, ಅದು ಸಾಧಿಸೋವರೆಗೂ ನಾನು ಹೋಗೇ ಹೋಗ್ತೀನಿ. ಅದೆಂತ ಅಡೆತಡೆಗಳು ಬಂದ್ರು ಕೂಡ ಎದ್ದು ನಿಲ್ತೀನಿ. ಇದು ನನ್ನ ಶಕ್ತಿ, ಇದು ಯುವ ಶಕ್ತಿ ಆಗ್ಬೇಕು ಅನ್ನುವಂಥಳು ನಾನು. ಯಾಕಂತಂದ್ರೆ ಇವತ್ತು ಗುರಿಯನ್ನ ಇಟ್ಕೋಬೇಕು. ಸದೃಢವಾದಂತ ದೇಹ, ಸದೃಢವಾದಂತ ಮನಸ್ಸು, ಆತ್ಮಸ್ಥೈರ್ಯ ಬಹಳ ಮುಖ್ಯ ಬಂಧುಗಳೇ. ಇವತ್ತು ಸ್ವಾಮಿ ವಿವೇಕಾನಂದರ ಜಯಂತಿಯನ್ನು ಆಚರಿಸಿದ್ವಿ, ನಾವ್ ಇಲ್ಲಿಗೆ ಬಿಟ್ವಿ. ಮತ್ತೆ ನಾಳೆ ಯಥಾ ಪ್ರಕಾರ ನೀವ್ ಹೇಳಿದ್ರಲ್ಲ ಅವ್ರ ಗಂಡ ಹಾಕ್ತೀನಿ, ಇವತ್ತು ಬಾಗಿ ಹಿಡ್ಕೊಂಡು ಅಡ್ಡಾಡ್ತೀನಿ ಅಂತಂದ್ರೆ ಅದಲ್ಲ. ಬದಲಾಯಿಸ್ಕೊಳ್ರಿ. ಇವತ್ತಿಂದ ಬದಲಾಯಿಸ್ಕೊಂಡು ನೀವು ಕೂಡ ಒಬ್ಬ ದೊಡ್ಡ ವ್ಯಕ್ತಿ ಆಗ್ತೀನಿ ಅನ್ನುವಂಥದ್ದನ್ನ ಮನೋಭಾವನೆ ಇಟ್ಕೊಳ್ಳಿ ಬಂಧುಗಳೇ. ಸಾಕಷ್ಟು ನಿಮ್ಮಂತವ್ರಿಗೆ ಹೇಳಿರೋದು, ಹೇಳಿ ಎದ್ದೇಳಿ ಯುವಕರೇ, ನಿಮ್ಮ ಗುರಿ ಮುಟ್ಟುವ ತನಕ ನಿಲ್ಲಬೇಡಿ, ಎದ್ದೇಳಿ ಅಂತೇಳಿ ಸ್ವಾಮಿ ವಿವೇಕಾನಂದರು ನಿಮ್ಮಂತವ್ರಿಗೆ ಹೇಳಿರೋದು. ನೀವೆಲ್ಲರೂ ಅದನ್ನ ರೂಢಿಸ್ಕೋಬೇಕು, ಮೈಗೂಡಿಸ್ಕೋಬೇಕು. ಹೋಗಿ ಇನ್ನೊಂದು ಪ್ರಶ್ನೆ ಕೇಳ್ತೀನಿ, ಹೇಳ್ತೀರಾ ಯುವಕ ಮಿತ್ರರು? ಸ್ವಾಮಿ ವಿವೇಕಾನಂದರು ಎಷ್ಟನೇ ವಯಸ್ಸಿನಲ್ಲಿ ದೇಹ ತ್ಯಾಗ ಮಾಡಿದ್ರು? ಉತ್ತರ ಇಲ್ಲ. ಮೊನ್ನೆ ಬಿಗ್ ಬಾಸ್ ಅಲ್ಲಿ ಯಾರು ವಿನ್ನರ್ ಆದ್ರು? ಗಿಲ್ಲಿ. ಇದಕ್ಕೆ ಉತ್ತರ ಪಟ್ ಅಂತ ಬಂತು. ಸ್ವಾಮಿ ವಿವೇಕಾನಂದರು ಎಷ್ಟೇ ವಯಸ್ಸಲ್ಲಿ ದೇಹ ತ್ಯಾಗ ಮಾಡಿದ್ರು ಅಂದ್ರೆ ಉತ್ತರ ಇಲ್ಲ. ಇದು ನಮ್ಮ ಇತಿಹಾಸದ ಪರಂಪರೆ. ನಾವೇ ನಮ್ಮ ಇತಿಹಾಸವನ್ನ ಮರ್ತು ಬಿಟ್ರೆ ದೇಶದ ಇತಿಹಾಸ ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹೇಳೋರು ಯಾರು? ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯ ಉಳಿಸೋರು ಯಾರು? ದೊಡ್ಡದಾದಂತ ಜವಾಬ್ದಾರಿ ಇವತ್ತು ಇಡೀ ಪ್ರತಿ ಒಂದು ದೇಶದ ಯುವಕರ ಮೇಲೆ, ಅವರ ಬೆನ್ನಿನ ಮೇಲೆ ಇದೆ. ನಮ್ಮ ದೇಶವನ್ನ, ನಮ್ಮ ಸಂಪ್ರದಾಯವನ್ನ, ನಮ್ಮ ಸಂಸ್ಕೃತಿಯನ್ನ, ನಮ್ಮ ಇತಿಹಾಸವನ್ನ ನಾವೇ ಉಳಿಸ್ಬೇಕು ಹೊರತು ವಿದೇಶಿಗರಲ್ಲ ಅಂತ ಹೇಳೋದಕ್ಕೆ ಬಯಸ್ತೀನಿ ಬಂಧುಗಳೇ.
ಇವತ್ತು ನಮ್ಮ ಮೇಲಿರೋ ಜವಾಬ್ದಾರಿ ಅದು. ಗಿಲ್ಲಿ ಮೇಲೆ ಬಿಗ್ ಬಾಸ್ ಅಲ್ಲಿ ಗೆದ್ದವರ ಅಲ್ಲ, ಅವರು ನಿಮ್ಮ ಮನೋರಂಜನೆಗೋಸ್ಕರ ಮಾಡಿರ್ತಾರೆ. ನಿಮಗೆ ಜೀವನ ಕಟ್ಕೊಡುವಂತದ್ದಲ್ಲ. ನಿಮ್ಮ ಜೀವನವನ್ನ ನೀವೇ ಕಟ್ಕೋಬೇಕು. ನಿಮ್ಮ ಜೀವನವನ್ನ ನೀವು ಕಟ್ಕೋಬೇಕು ಅಂತಂದ್ರೆ ನಮ್ಮ ಇತಿಹಾಸವನ್ನ ತಿಳ್ಕೋಬೇಕು. ಇವತ್ತು ಅವರ ಆದರ್ಶ ತತ್ವಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಬಂಧುಗಳೇ. 39ನೇ ವಯಸ್ಸಿನಲ್ಲಿ ಅವರು ದೇಹ ತ್ಯಾಗ ಮಾಡಿದ್ರು, ಅತಿ ಚಿಕ್ಕ ವಯಸ್ಸಿನಲ್ಲಿ. ಆದ್ರೆ 39 ವರ್ಷದೊಳಗೆ 1000ಕ್ಕೂ ಹೆಚ್ಚು ಈ ಸೂರ್ಯ ಚಂದ್ರ ಎಲ್ಲಿವರೆಗೂ ಇರ್ತಾರೋ ಅಲ್ಲಿವರೆಗೂ ಸ್ವಾಮಿ ವಿವೇಕಾನಂದರ ಆದರ್ಶಗಳನ್ನ ಅವ್ರು ಬಿಟ್ಟು ಹೋಗಿದ್ದಾರೆ ನಮಗೋಸ್ಕರ ಅಂತ ಹೇಳೋದಕ್ಕೆ ಬಯಸ್ತೀನಿ ಬಂಧುಗಳೇ. ಎಷ್ಟು ವರ್ಷ ಬದುಕಿದ್ವಿ ಅಂತ ಅನ್ನೋದು ಮುಖ್ಯ ಅಲ್ಲ, ಅಷ್ಟು ವರ್ಷ ನಾವು ಜಗತ್ತಿಗೆ ಏನ್ ಕೊಟ್ವಿ, ಸಾಧನೆ ಏನು, ಇವತ್ತು ನಾವು ಏನನ್ನ ಬಿಟ್ಟು ಹೋಗಿದೀವಿ ಸಮಾಜಕ್ಕೋಸ್ಕರ ಅನ್ನೋಂಥದ್ದು ಮುಖ್ಯ. ನೀವು ಅಲ್ಪಾವಧಿಯಲ್ಲೇ ಬದುಕ್ರಿ, ಆದ್ರೆ ನಿಮ್ಮ ಸಾಧನೆ ಹೆಸರಾಗಬೇಕು ಹೊರತು ಇವತ್ತು ನೀವು ಬದುಕದಂಥದ್ದು ನೀವು ಇದ್ದಂತ ಐಷಾರಾಮಿ ಅಲ್ಲ ಅಂತ ಹೇಳೋದಕ್ಕೆ ಬಯಸ್ತೀನಿ ಬಂಧುಗಳೇ. ಸಾಧನೆಯಿಂದ ಹೆಸರು ಮಾಡ್ಬೇಕು. ಯಾವತ್ತೂ ಕೂಡ ತಂದೆ ತಾಯಿ ನಿಮಗೆ ಹೆಸರು ಕೊಟ್ಟಿರ್ತಾರೆ, ಜೀವನ ಕೊಟ್ಟಿರ್ತಾರೆ. ಅವ್ರು ಕೂಲಿ ನಾಲಿ ಮಾಡಿ ಬೇರೆ ಮನೆಯಲ್ಲಿ ಕೆಲಸ ಮಾಡಿ ತಮ್ಮ ತಾವು ಕಷ್ಟಪಟ್ರು, ತಾವು ಅರದ್ ಸೀರೆ ಉಟ್ಕೊಂಡ್ರು. ತಂದೆ ಇವತ್ತು ತನ್ನ ಕೈಯೆಲ್ಲ ಬಣ್ಣಾದ್ರು, ಇವತ್ತು ತನ್ನೆಲ್ಲ ಬೆವರು ಹನಿಗಳ ಮೂಲಕ ಮಕ್ಕಳು ಶಿಕ್ಷಣವಂತರಾಗ್ಲಿ, ಮಕ್ಕಳು ನನ್ನ ಮಗ ದೊಡ್ಡ ಆಫೀಸರ್ ಆಗ್ಲಿ, ನನ್ನ ಮಗ ದೊಡ್ಡ ಹುದ್ದೆಯಲ್ಲಿರ್ಲಿ ಅಂತ ಹೇಳಿ ತಮ್ಮೆಲ್ಲ ಜೀವನವನ್ನ ಮುಡುಪಾಗಿಟ್ಟು ಇವತ್ತು ನಾವು ಕಲ್ತಿಲ್ಲ, ನಮ್ಮ ಮಕ್ಕಳು ಕಲೀಲಿ, ಅವರು ಕೂಡ ನಾಳೆ ಕೂಲಿ ನಾಲಿ ಮಾಡಿ ಬದುಕೋದು ಬೇಡ ಅಂತೇಳಿ ಇವತ್ತು ಜೀವನವನ್ನ ಮುಡುಪಾಗಿಟ್ಟಿರ್ತಾರೆ. ಆ ಜೀವನವನ್ನ ಮುಡುಪಾಗಿಟ್ಟು ನಿಮ್ಮಲ್ಲಿ ಜೀವವನ್ನ ಕೊಟ್ಟಿರ್ತಾರೆ, ಜೀವನವನ್ನ ಕೊಟ್ಟಿರ್ತಾರೆ. ಆದ್ರೆ ನೀವೇನ್ ಕೊಡ್ತೀರಾ ತಂದೆ ತಾಯಿಗೆ ವಾಪಸ್ಸು? ಏನ್ ಕೊಡ್ತೀರಾ? ಯಾವುದಕ್ಕೂ ಉತ್ತರ ಇಲ್ಲ ರೀ. ಇದು ನಮ್ಮ ಯುವಕ ಮಿತ್ರರದು ಒಂದು ಸಮಸ್ಯೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಯಾವತ್ತೂ ಕೂಡ ದೇಹದಲ್ಲಿ ಒಂದು ಹುಮ್ಮಸ್ಸು, ಮನಸ್ಸಿನಲ್ಲಿ ಉಲ್ಲಾಸ, ಇವತ್ತು ಛಲ ಇದ್ರೆ ಉತ್ತರ ಪಟ್ಟಂತ ತಾನೇ ಬರುತ್ತೆ. ಏನ್ ಕೊಡ್ತೀರಾ ಅಂತಂದ್ರೆ ನೀವ್ ಹೇಳ್ತಿದ್ರಿ, ನನ್ನ ತಂದೆ ತಾಯಿ ಇವತ್ತು ಯಾವ ಅರ್ಕಲ ಸೀರೆಯನ್ನ ಉಟ್ಕೊಂಡು ಇವತ್ತು ಬಣ್ಣದ ತನ್ನ ಕೈಯನ್ನ ಬಣ್ಣಾಗಿ ಮಾಡ್ಕೊಂಡಿದ್ರೆ ಅವರಿಗೆ ನಾನು ರೇಷ್ಮೆ ಸೀರೆಯನ್ನ ಉಡಿಸ್ತೀನಿ, ಇವತ್ತು ನನ್ನ ತಂದೆಗೆ ಸುಖದ ಸುಪ್ಪತ್ತಿಗೆ ಮೆರೆಸ್ತೀನಿ ಅಂತ ಹೇಳ್ಬೇಕು ಬಂಧುಗಳೇ. ಆದ್ರೆ ಇವತ್ತಿನ ಯುವಕರು ಯಾವ ರೀತಿ ವಾಳ್ತಾ ಇದ್ದೀರಾ ನೀವು ನೋಡ್ಕೋಬೇಕು. ದುಶ್ಚಟಗಳಿಗೆ ಅಧೀನರಾಗಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಇವತ್ತು ದುಶ್ಚಟಗಳಿಗೆ ಬಲಿ ಆಗ್ತಾ ಇದ್ದೀರಾ. ಇವತ್ತು ನಿಮ್ಮ ಜೀವನವನ್ನ ಹಾಳು ಮಾಡ್ಕೋತಾ ಇದ್ದೀರಾ. ನಾನ್ ಬಂದು ಬಹಳ ಅಂದ್ರೆ ಅರ್ಧ ಗಂಟೆ ಮಾತಾಡ್ಬೋದು, ಅದನ್ನ ಅಳವಡಿಸ್ಕೊಳ್ಲಿಲ್ಲ ಅಂತಂದ್ರೆ ಇಲ್ಲಿ ನಾನು ನಿಂತ್ಕೊಂಡು ವೇದಿಕೆ ಮೇಲೆ ನಿಮ್ಮ ಅಕ್ಕನಾಗೋ, ನಿಮ್ಮ ತಂಗಿ ಆಗೋ, ನಿಮ್ಮ ಮಗಳಾಗೋ ನಾನು ಮಾತಾಡಿದ್ದು ವ್ಯರ್ಥ ಅಂತ ಹೇಳಿ ನಾನು ಭಾವಿಸ್ತೀನಿ ಬಂಧುಗಳೇ. ರೂಢಿಸ್ಕೊಂತೀರಾ? ಪಾಲಿಸ್ತೀರಾ? ಅದೇನು ಉತ್ತರ ಬರುತ್ತೋ ಗೊತ್ತಿಲ್ಲ. ಇವತ್ತು ನನಗೆ ಅನಿಸಿದ ಮಾತುಗಳನ್ನ ದೇಶ ತಿದ್ದುವಂಥದ್ದು, ದೇಶಕ್ಕೆ ಏನಾದ್ರೂ ಒಂದು ನಾವು ಕೊಡುಗೆಯನ್ನ ಕೊಡಬೇಕು, ಯುವಕರನ್ನ ಬಲಿಷ್ಠರನ್ನ ಮಾಡಬೇಕು, ಸದೃಢವಾದಂತ ದೇಶವನ್ನ ಕಟ್ಟಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಇವತ್ತು ನಿಮಗೆ ಹಲವಾರು ವಿಚಾರಗಳನ್ನ ತಿಳಿಸಿದ ಬಂಧುಗಳೇ. ಅದೇ ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಇದ್ದಿದ್ರೆ ಎದ್ದೆಲ್ಲರೂ ಕೇಕೆ ಹೊಡೆದು ನೃತ್ಯ ಮಾಡಿರ್ತಿದ್ರಿ. ಇವತ್ತು ಯಾರಾದ್ರೂ ನಟರು, ಸಂಗೀತಕಾರರು ಬಂದಿದ್ರೆ, ಯಾರಾದ್ರೂ ಇತಿಹಾಸ ಹೇಳ್ತಾರೆ, ಏನಾದ್ರೂ ಒಳ್ಳೆ ವಿಚಾರಗಳನ್ನ ಹೇಳ್ತಾರೆ ಅಂತಂದ್ರೆ ಇವತ್ತು ಜನ ಸೇರೋದು ಕಡಿಮೆ, ಇವತ್ತು ನೀವು ಅದನ್ನ ಅಳವಡಿಸ್ಕೊಳ್ಳೋದು ಕಡಿಮೆ. ಆ ಒಂದು ನಿಟ್ಟಿನಲ್ಲಿ ನಿಮ್ಮೆಲ್ಲರ ಜೀವನವನ್ನ ಬದಲಾಯಿಸ್ಕೊಳ್ಳಿ. ಯುವ ಶಕ್ತಿಯ ದೇಶದ ಶಕ್ತಿ ಇವತ್ತಿನ ಯುವಕರೇ ನಾಳೆಯ ಸತ್ಪ್ರಜೆಗಳು ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಸ್ವಾಮಿ ವಿವೇಕಾನಂದರ ಆದರ್ಶ ತತ್ವಗಳನ್ನ ನಿಮ್ಮ ಜೀವನದಲ್ಲಿ ಆದಷ್ಟು ಅಳವಡಿಸಿಕೊಂಡು ತಮ್ಮ ದೇಹವನ್ನ ಇವತ್ತು ಸದೃಢವಾಗಿ ಯೋಗದ ಮೂಲಕನೋ, ಇವತ್ತು ಹಲವಾರು ವ್ಯಾಯಾಮಗಳ ಮೂಲಕನೋ, ಬೇರೆ ಬೇರೆ ಒಂದು ವಾಕಿಂಗೋ ಏನಾದ್ರೂ ಮಾಡಿ ಸದೃಢವಾಗಿ ಇಟ್ಕೊಂಡು ನಿಮ್ಮ ಮನಸ್ಸನ್ನ ಸ್ಥಿಮಿತವಾಗಿ ಇಟ್ಕೊಂಡು ನಿಮ್ಮ ಗುರಿಯನ್ನ ಅಚಲವಾಗಿ ಇಟ್ಕೊಂಡು ನಿಮ್ಮ ಜೀವನವನ್ನ ಮುಂದೆ ನಡೆಸಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಸ್ವಾಮಿ ವಿವೇಕಾನಂದರು ಅವರಿಗೆ ಅವರ ಒಂದು ಶಕ್ತಿಯನ್ನ ನಿಮ್ಮ ಯುವಕರಲ್ಲಿ ತುಂಬಲಿ ಅಂತೇಳಿ ಸ್ವಾಮಿ ವಿವೇಕಾನಂದರಲ್ಲೂ ಕೂಡ ನಾನು ಪ್ರಾರ್ಥಿಸ್ಕೊಳ್ತಾ ಇವತ್ತಿನ ಒಂದು ಅತ್ಯದ್ಭುತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತ ರಾಜ್ಯಾಧ್ಯಕ್ಷರಿಗೂ ಜಿಲ್ಲಾಧ್ಯಕ್ಷರಿಗೂ ನನ್ನ ಮಾತುಗಳನ್ನ ಸಂಯಮದಿಂದ ಕೇಳಿದಂತ ವೇದಿಕೆ ಮೇಲೆ ಇರುವಂತ ಎಲ್ಲ ಗುರುವರ್ಯರಿಗೂ ಅತಿಥಿ ಮಹೋದಯರಿಗೂ ಹಾಗೂ ಎಲ್ಲ ನನ್ನ ತಾಯಂದ್ರಿಗೂ ಹಾಗೂ ಗುರು ಹಿರಿಯರಿಗೂ ಯುವಕ ಮಿತ್ರರಿಗೂ ಪತ್ರಿಕಾ ಮಾಧ್ಯಮದವರಿಗೂ ಕಾರ್ಯಕ್ರಮದ ಆಯೋಜಕರಿಗೂ ಎಲ್ಲರಿಗೂ ನನ್ನ ವಂದನೆಗಳನ್ನ ತಿಳಿಸ್ತಾ ನನ್ನ ಎರಡು ಮಾತುಗಳಿಗೆ
ವಿರಾಮ ಹೇಳ್ತೀನಿ ಬಂಧುಗಳೇ. ಬೋಲೋ